ಮಂಡ್ಯ ವಿಶ್ವವಿದ್ಯಾಲಯವನ್ನು ಜಾಗತಿಕ ಮಟ್ಟದ ಶೈಕ್ಷಣಿಕ ಕೇಂದ್ರವನ್ನಾಗಿ ರೂಪಿಸುವ ಮತ್ತು ಜಿಲ್ಲೆಯ ಯುವಜನತೆಯಲ್ಲಿ ಹೊಸ ಉತ್ಸಾಹ ತುಂಬುವ ನಿಟ್ಟಿನಲ್ಲಿ ಬರುವ ಏಪ್ರಿಲ್ 30, 2026ರಂದು ಅತ್ಯಂತ ವೈಭವದ ನವವಸಂತ 2026 ಯುವ ಸಂಭ್ರಮ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಪಿ. ರವಿಕುಮಾರ್ ಅವರು ತಿಳಿಸಿದರು. ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಈ ಹಿಂದೆ ಇದ್ದ ಬಿಂಬವನ್ನು ಬದಲಿಸಿ ಅದಕ್ಕೊಂದು ಹೊಸ ಅಸ್ಮಿತೆ ನೀಡುವ ಉದ್ದೇಶದಿಂದ ನವವಸಂತ ಹೊಸ ಚಿಗುರು ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಇದು ಕೇವಲ ಸಾಂಸ್ಕೃತಿಕ ಹಬ್ಬವಲ್ಲ, ಮಂಡ್ಯ ವಿವಿಯ ಅಭಿವೃದ್ಧಿಯ ಸಂಕೇತ ಎಂದು ವಿವರಿಸಿದರು. ಕಾರ್ಯಕ್ರಮದ ದಿನದಂದು ವಿಶ್ವವಿದ್ಯಾಲಯದ ಆವರಣದಲ್ಲಿ ನೂತನವಾಗಿ ನಿರ್ಮಿಸಲಾದ ವಿಶ್ವವಿದ್ಯಾಲಯಕ್ಕೆ ಅಸ್ತಿತ್ವ ಮತ್ತು ಘನತೆ ನೀಡುವ ನೂತನ ಪ್ರವೇಶದ್ವಾರದ ಉದ್ಘಾಟನೆ, ಸುಸಜ್ಜಿತ ಶೈಕ್ಷಣಿಕ ಕಾರ್ಯಗಳಿಗಾಗಿ ನಿರ್ಮಿಸಲಾದ ಹೊಸ ಕಟ್ಟಡದ ಲೋಕಾರ್ಪಣೆ, ವಿವಿಯ ಮುಂದಿನ ಹಂತದ ಅಭಿವೃದ್ಧಿ ಕೆಲಸಗಳಿಗೆ ಅಂದು ಭೂಮಿಪೂಜೆ ನೆರವೇರಿಸಲಾಗುವುದು ಎಂದರು. ಈ ಬೃಹತ್ ಯುವ ಸಂಭ್ರಮದಲ್ಲಿ ಮಂಡ್ಯ ವಿವಿ ವ್ಯಾಪ್ತಿಯ ಕಾಲೇಜುಗಳಿಂದ ಸುಮಾರು 40,000ದಿಂದ 1,00,000ವರೆಗೆ ವಿದ್ಯಾರ್ಥಿಗಳು ಪಾಲ್ಗೊಳ್ಳುವ ನಿರೀಕ್ಷೆಯಿದೆ. ಕಾರ್ಯಕ್ರಮದಲ್ಲಿ ರಾಜ್ಯದ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್. ಚಲುವರಾಯಸ್ವಾಮಿ, ಕೇಂದ್ರ ಸಚಿವರಾದ ಎಚ್. ಡಿ. ಕುಮಾರಸ್ವಾಮಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ. ಎಂ. ಸಿ. ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನವವಸಂತ 2026 ಯುವ ಸಂಭ್ರಮ ಅಂತೇಳಿ ಮಂಡ್ಯ ವಿಶ್ವವಿದ್ಯಾನಿಲಯದ ವ್ಯಾಪ್ತಿಯ ಎಲ್ಲ ಕಾಲೇಜಿನ ಅಡಿಯಲ್ಲಿ ಇದೇ 30ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮಾನ್ಯ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರಾದಂಥ ಡಿ. ಸುಧಾಕರ್ ಅವರು ಈ ಕಾರ್ಯಕ್ರಮವನ್ನು ನೇತೃತ್ವದಲ್ಲಿ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಯೂನಿವರ್ಸಿಟಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀವಿ ಮತ್ತು ಅವತ್ತು ಇನ್ನೊಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಭೂಮಿ ಪೂಜೆಯನ್ನು ಶಂಕುಸ್ಥಾಪನೆ ಕೂಡ ಆಗ್ತೀವಿ. ಈಗ ಮುಖ್ಯವಾಗಿ ಮುಖ್ಯದ್ವಾರ ಮತ್ತು ಮೌಲ್ಯಮಾಪನ ಕಟ್ಟಡ ಈ ಎರಡರ ಉದ್ಘಾಟನೆಯನ್ನು ಕೂಡ ಇಟ್ಟುಕೊಂಡಿದ್ದೀವಿ. ಒಂದು ಹೊಸ ರೂಪವನ್ನು ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿದ್ದೀವಿ. ಅದು ಮುಚ್ಚೇ ಹೋಯಿತು, ನೇನು ಮಂಡ್ಯ ವಿಶ್ವವಿದ್ಯಾಲಯ ಮುಗಿದೋಯ್ತು ಅಂದಾಗ ನಮಗೆಲ್ಲರಿಗೂ ಈ ಯುಗಾದಿ ಹಬ್ಬದ 1 ತಿಂಗಳನ್ನು ವಸಂತ ಋತು ಅಂತ ಕರಿತೀವಿ. ಅದಕ್ಕೆ ನಾವು ನವವಸಂತ ಅಂದರೆ ಮಂಡ್ಯ ವಿಶ್ವವಿದ್ಯಾಲಯ ನವ ಚೈತನ್ಯವನ್ನು ಪಡ್ಕೊಳ್ತಾ ಇದೆ. ನವ ವಸಂತ, ನವ ಯುವಕರು ಈ ಕಾಲೇಜಿನ ವಿಶ್ವದ ಕೇಂದ್ರ ಬಿಂದು ಆಗಬೇಕು ಅಂತೇಳಿ ನಾವು ಅದಕ್ಕೆ ನವ ವಸಂತ ಅನ್ನೋ ಹೆಸರನ್ನು ಕೊಟ್ಟಿದ್ದೀವಿ. ಜೊತೆಗೆ ಆಡೋ ಭಾಷೆಯಲ್ಲಿರಲಿ ಅಂತ ಯುವ ಸಂಭ್ರಮ ಅನ್ನೋದೊಂದು ಟ್ಯಾಗ್ಲೈನನ್ನು ಕೂಡ ಕೊಟ್ಟಿದ್ದೀವಿ. ಇದರಲ್ಲಿ ಎಲ್ಲ ಇರುತ್ತೆ. 30ನೇ ತಾರೀಕು ವಿದ್ಯಾರ್ಥಿಗಳಿಗೆ ಇವತ್ತು ಆಟ ಪಾಠದ ಜೊತೆಗೆ ಮನೋರಂಜನೆಯೂ ಅವಶ್ಯಕತೆ ಇದೆ. ಅದೆಲ್ಲವನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಏನೇನು ಈವೆಂಟ್ ಇದೆ ಅನ್ನೋದನ್ನು ಧ್ರುವ ನಿಮಗೆ ಬ್ರೀಫ್ ಮಾಡ್ತಾರೆ. 30ನೇ ತಾರೀಕು ಇಡೀ ಮಂಡ್ಯದ ವಿದ್ಯಾರ್ಥಿಗಳನ್ನು ಒಂದು ರೂಫ್ ಕೆಳಗಡೆ ತಂದು ಒಂದು 40,000 ಜನರನ್ನು ಸೇರಿಸಬೇಕು. ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಿ ಮಂಡ್ಯ ವಿಶ್ವವಿದ್ಯಾನಿಲಯ ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು. ನಾವು ಯಾಕಂದರೆ ನಮ್ಮದೆಲ್ಲ ಮೈಸೂರು ಯೂನಿವರ್ಸಿಟಿ ಶೇಡಲ್ಲೇ ನಡೀತಾ ಇರೋದು ಇಷ್ಟು ದಿನ ಇದ್ದಿದ್ದು. ಮಂಡ್ಯದಲ್ಲಿ ವಿಶ್ವವಿದ್ಯಾನಿಲಯ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಿದೆ. ಈ ಕಾರ್ಯಕ್ರಮದ ಮೂಲಕ ನಾವು ಎಲ್ಲರಿಗೂ ಮಂಡ್ಯದಲ್ಲೂ ಸ್ವಾಭಿಮಾನದ ಒಂದು ವಿಶ್ವವಿದ್ಯಾನಿಲಯ ಇಲ್ಲೇ, ಇದನ್ನು ನಾವು ಇನ್ನೊಂದು ಹಂತಕ್ಕೆ ಕೊಂಡೋಗ್ತೀವಿ ಅನ್ನೋ ಒಂದು ಇದನ್ನು ಸಾರಬೇಕಾಗಿದೆ. ಮಂಡ್ಯದಲ್ಲಿ ಅದಕ್ಕೊಂದು ಬ್ರೇಕ್ ಬೇಕಾಗಿದೆ. ಈಗ ಯಾರನ್ನ ಕೇಳಿದ್ರು ವಿಶ್ವಗಂಗೋತ್ರಿನ, ಇದು ಮಾನಸ ಗಂಗೋತ್ರಿನ ಅಂತಾರೆ. ಅದರ ಇಂದ ಬೇರೆಯಾಗಿ ನಾವು ಹೊಸ ವಿಶ್ವವಿದ್ಯಾನಿಲಯ ಕಟ್ಟಿದ್ದೀವಿ ಅನ್ನೋದನ್ನು 6 ವರ್ಷ ಆಯಿತು, 7 ವರ್ಷ ಆಯಿತು, 7 ವರ್ಷ ಆದಮೇಲೆ ಇದೊಂದು ದೊಡ್ಡ ಕಾನ್ವಿಕೇಷನ್ ಮಾಡಿದಾಗೆಲ್ಲ ನಾವು ಅಂಥ ದೊಡ್ಡ ಕಾರ್ಯಕ್ರಮ ಮಾಡಿಲ್ಲ. ಈ ಸಲ ಯುವ ಸಂಭ್ರಮವಾದ ಹೆಸರಲ್ಲಿ ಎಲ್ಲ ಯುವ ಸಮ್ಮಿಲನಗಳನ್ನು ಒಂದೆಡೆಗೆ ತಂದು ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತಿದ್ವಿ. ಈಗ ಈವೆಂಟ್ ಜವಾಬ್ದಾರಿ ಕೊಟ್ಟಿರುವಂಥ ಧ್ರುವ ಸ್ಕೈ ಬ್ಲೂ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಅವತ್ತು ಏನೇನು ಕಾರ್ಯಕ್ರಮ ಇಲ್ಲಿ